ಸದನ ಹೇಗೆ ನಡಿಬೇಕು ಅನ್ನೋದನ್ನ ಆಡಳಿತ ಪಕ್ಷದವರು ತೀರ್ಮಾನ ಮಾಡಬೇಕಾಗ್ತದೆ. ನಾನು ವಿರೋಧ ಪಕ್ಷದ ನಾಯಕರು ಸದನ ಪ್ರಾರಂಭ ಆಗುವ ಒಂದು ವಾರ ಮುಂಚಿತವಾಗಿ ಎಚ್ಚರಿಕೆನ ಕೊಟ್ಟಿದ್ದು ಸರ್ಕಾರಕ್ಕೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿನೇ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ರಾಜೀನಾಮೆ ತೆಗೆದುಕೊಳ್ಳಿ, ಸದನದಲ್ಲಿ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಸದನದಲ್ಲಿ ಕೆಪಿಎಸ್ಸಿ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಸದನದಲ್ಲಿ ಬಿಡದಿ ಮತ್ತು ನೈಸ್ ಟೌನ್ಶಿಪ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡ್ಬೇಕು, ಭ್ರಷ್ಟ ಸಚಿವನನ್ನ ಕೈ ಬಿಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು ನಾಟಕ ಆಡ್ಕೊಂಡು ಇವತ್ತು ನಾಗೇಂದ್ರ ಅವ್ರಿಗೆ ಮತ್ತೊಂದು ಇಲಾಖೆ ನಮ್ಮನ್ನ ಕೊಟ್ಟಿದ್ದಾರೆ. ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತಾರೆ. ಸಂವಿಧಾನದ ಪುಸ್ತಕವನ್ನ ರಾಹುಲ್ ಗಾಂಧಿ ಅವರು ಆದಾಗಿ ಕೈಯಲ್ಲಿ ಹಿಡ್ಕೊಂಡು ದೇಶ ಸುತ್ತಾರೆ. ನಾನು ತಮ್ಮ ಮುಖೇನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲೋಯ್ತು ನಿಮ್ಮ ದಲಿತರ ಕಾಳಜಿ? ದಲಿತರ ಹಣ ಲೂಟಿ ಮಾಡ್ಬೇಕಾದ್ರೆ ಎಲ್ಲೋಗಿತ್ತು ಕಾಳಜಿ ಇವತ್ತು ನಾಗೇಂದ್ರ ಅವರಿಗೆ? ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇವೆ, ಇಂಥ ಭ್ರಷ್ಟರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ನಮ್ಮ ಹೋರಾಟ ಇವತ್ತು ಸದನದ ಒಳಗಡೆ ಏನು ಹೋರಾಟ ಪ್ರಾರಂಭ ಆಗಿದೆ, ಸದನದ ಹೊರಗಡೆನೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತಿಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ, ಭ್ರಷ್ಟ ಸಚಿವ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ಅಹೋರಾತ್ರಿ ಧರಣಿಯನ್ನು ಕೂಡ ನಾವು ಈಗಾಗಲೇ ನಿರ್ಧಾರವನ್ನ ತಿಳಿಸಿದ್ದೇವೆ. ಆಗ್ಲೇ ಎರಡನೇದು, ಪಾರ್ಕ್ಗಳನ್ನ ಇವತ್ತು 5% ಅಷ್ಟು ಮಾರೋದಕ್ಕೆ ಅವಕಾಶ ಕೊಡ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ನಡವಳಿಕೆಯಿಂದ ಪದೇ ಪದೇ ಗೊತ್ತಾಗ್ತಾ ಇದೆ. ಇದು ರಾಜ್ಯ ಸರ್ಕಾರ ಏನಿದೆ ಇದು ರಿಯಲ್ ಎಸ್ಟೇಟ್ ಸರ್ಕಾರ. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಎಸಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕರ್ನಾಟಕ ಅನ್ನೋದು ATM ಆಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇವತ್ತು ಈ ರೀತಿ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಇಂಥ ಜನವಿರೋಧಿ ನಿರ್ಧಾರವನ್ನ, ಬಡವರ ವಿರೋಧಿ ನಿರ್ಧಾರಗಳನ್ನೇನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ, ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ,